ಬೆಳಗ್ಗೆ ಮತ್ತೊಂದು ಆಘಾತ ಕಾಲ್ತುಳಿತ ದುರಂತ ಪರಿಣಾಮದಿಂದಾಗಿ ಈಗ ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ನಡೆಯಲ್ವಂತೆ ಅದನ್ನ ಮುಂಬೈ ಅಥವಾ ಪುಣೆ ಸ್ಟೇಡಿಯಂನಲ್ಲಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕಾವ್ರಿ ಅವ್ರು ಆಪೋಸಿಟ್ ಅವ್ರು ಮಾಡ್ತಾರೆ. ನಡೆಯತ್ತೋ ನಡೆಯಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಕಾಲ್ತುಳಿತ ಪ್ರಕರಣದಿಂದ ಒಂದು ಸ್ಟೇಡಿಯಂ ಬೋಗಸ್ ಆಗಲ್ಲ. ಹಾಗಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಂದು ಗುಂಡೋಡಿದ್ರು. ಪಾರ್ಲಿಮೆಂಟ್ ಯಾಕೆ ನಡೆಸ್ತಾ ಇದ್ರಿ ಅಲ್ಲಿ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕತ್ತಕಾಯಕ್ಕೆ ನಡೆಸ್ತಿದ್ರ ಪಾರ್ಲಿಮೆಂಟ್ ಅನ್ನ? ಅಲ್ಲಿ ಯಾಕೆ ನಡೆಸ್ತಿದ್ರಿ? ಅದು ಯೋಗ್ಯ ಅಲ್ಲ ಅಂತ ಡಿಸೈಡ್ ಆಗಕ್ಕೆ. ಗುಜರಾತ್ ಅಲ್ಲಿ ಒಂದು ಗ್ರೇಟ್ ಅಮಿತ್ ಶಾ ಮಗಂದು ICC ಇದಾರಲ್ಲ ಇವರು, ಯಾರೊಬ್ರು ಹೇಳಬೇಕಿದ್ನಲ್ಲ. ಗುಜರಾತ್ ಅಲ್ಲಿ ಒಂದು ರೈಲಿಗೆ ಬೆಂಕಿ ಬಿತ್ತು. ರೈಲ್ ಯಾಕೆ ಓಡಿಸಿದ್ರಿ? ಆಯ್ತು, ಆಮೇಲೆ ಅಲ್ಲಿ ಓಡಿಸ್ಲೇಬಾರ್ದಾಗಿತ್ತು. ಹಂಗೆಲ್ಲ ಆಗಲ್ಲ. ಒನ್ ಇನ್ಸಿಡೆಂಟ್ ಕೆನಾಟ್ ಡಿಟರ್ಮೈನ್ ಒನ್ ಇನ್ಸ್ಟಿಟ್ಯೂಷನ್ ಇನ ಕೆಪಾಸಿಟಿನ. ಹಿಂದೆ ಆಗಿರೋ ಮ್ಯಾಚ್ ನೆನಪಿಟ್ಕೋಬೇಕಲ್ವಾ? ಅದು ಒಂದದು. ಎರಡನೇದು, RCBಗೆ ಸಿಟಿ ಲಿಂಕ್ ಇಲ್ಲ, ಸ್ಪಿರಿಟ್ ಇಲ್ಲ ಅನ್ನೋದ್ರದ್ದು RCB ಯಾಕೆ ಆಗಬೇಕು? ಸಂಬಂಧವೇ ಇಲ್ಲ. RCB ಯಾಕೆ ಆಗಬೇಕದು? ಕಚಡ KCB ಅಂತಾಗಲಿ, ಕಚಡ ಕ್ರಿಕೆಟ್ ಇದು ಅಂತಾಗಲಿ. ಅದು ನನಗೆ ಕ್ರಿಕೆಟ್ ಸಂಬಂಧ ಇಲ್ಲ. ನಡೆದ್ರೆಷ್ಟು ನಡೀತಿದ್ರೆಷ್ಟು, ನಾನು ವಾದಕ್ಕೆ ಹೇಳಿದ್ದೀನಿ ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಮೋಸ ಆಗೋದ್ಮೇಲೆ ಮೋಸ ಇರ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.